ಡಾಕ್ಟರ್ ಭೀಮಣ್ಣ ಖಂಡ್ರೆ 107 ವರ್ಷದವರಾಗಿದ್ದು ಅವರ ಆರೋಗ್ಯದಲ್ಲಿ ಮಂಗಳವಾರ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡುಬಂದಿದೆ. ಪಟ್ಟಣದ ಮನೆಯಲ್ಲಿಯೇ ಚಿಕಿತ್ಸೆ ಮುಂದುವರಿಸಲಾಗುತ್ತಿದೆ. ಇನ್ನು ಕಳೆದ 2-3 ದಿನಗಳಿಂದ ಹೋಲಿಕೆ ಮಾಡಿದರೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಉಸಿರಾಟದ ಮಟ್ಟ ಏರಿಕೆಯಾಗಿದ್ದು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಎಂದು ಕುಟುಂಬದ ಮೂಲದಿಂದ ತಿಳಿದುಬಂದಿದೆ. ನಾನಾ ಮಠಾಧೀಶರು, ಗಣ್ಯರು ಖಂಡ್ರೆ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಇನ್ನು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರು, ಗದಗ ಜಿಲ್ಲೆಯ ಬಾಳೆಹೂಸೂರು ಮಠದ ದಿಂಗಾಲೇಶ್ವರ ಸ್ವಾಮೀಜಿ, ಹಾರುಕೂಡದ ಚನ್ನವೀರ ಶಿವಾಚಾರ್ಯರು, ಮುಗಳಖೋಡ ಶ್ರೀಗಳು, ಹುಡುಗಿ ಶ್ರೀಗಳು, ಹಣೆನಗಾಂವ್ ಶ್ರೀಗಳು ಸೇರಿದಂತೆ ಮುಂತಾದವರು ಭೇಟಿ ನೀಡಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖ ಹೊಂದಲಿ ಎಂದು ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ನಮ್ಮ ತಂದೆ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡುಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ಸುಳ್ಳು ವದಂತಿಗಳಿಗೆ ಯಾರು ಕಿವಿಗೊಡಬಾರದು. ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ನಮ್ಮ ತಂದೆಯ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಇಲ್ಲ ಅಪ್ಪ ಹೊಂಟ್ರಲ್ಲ ಈ ಮಾತ್ರ ಒಂದು 10 ನಿಮಿಷದಾಗ ಬರ್ತಾರೆ. 10-15 ನಿಮಿಷದಾಗ ಮಾತ್ರ ರಿಪೋರ್ಟ್ ಆಗ್ತಿತ್ತು. ಕಡಿಮೆ ಇತ್ತು, ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ. ಬಿ ಪಿ ಕಡಿಮೆ ಆಗುತ್ತೆ, ಅದಕ್ಕೆ ನಾವು ಆಸ್ಪತ್ರೆಗೆ ಸೇರಿಸಿದ್ವಿ. ಬಿ ಪಿ ಎಲ್ಲ ಸ್ಟೇಬಲ್ ಆಯಿತು. ಉಸಿರಾಟ ತೊಂದರೆ ಆದಮೇಲೆ ಆಕ್ಸಿಜನ್ ಮಾಡಬೇಕು ಮತ್ತು ವೆಂಟಿಲೇಟರ್ ಅದು ಸ್ಟಾರ್ಟ್ ಮಾಡಿದ್ರು. ವೆಂಟಿಲೇಟರ್ ಅಂತೂ ಇಂದೇಜು ಬೇಡ ಅಂತ ಹೇಳಿದ್ರೆ ನಾವು ತ್ರಾಸ ಆಗ್ತದೆ ಅಂತ ಮತ್ತು ಇದೆಲ್ಲ ನೋಡಿ ಟ್ರೈ ಮಾಡೋಣ ಅಂತ ಹೊರಗಡೆಯಿಂದ ಆಕ್ಸಿಜನ್ ಕೊಟ್ಟಿವಿ. ಈಗ ಅವ್ರ ಮನಸ್ಸಿನಲ್ಲಿ ಮನೆಯಲ್ಲೇ ಇದಿರಬೇಕು ಅಂತಿತ್ತು ಅವರಿಗೆ. ಹಿಂಗಾಗಿ ನಾವೆಲ್ಲ ಪರಿವಾರದಲ್ಲಿ ಮನೆ ಕರ್ಕೊಂಡು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆಕ್ಸಿಜನ್ ಹಚ್ಕೊಂಡು ಮನೆಗೆ ನಿನ್ನೆ ಬೆಳಿಗ್ಗೆ ತಂದಿರು ಕರ್ಕೊಂಡು ಬಂದ್ವಿ. ಮನೆ ಬಂದಮೇಲೆ ಇಂಪ್ರೂವ್ಮೆಂಟ್ ಆಯಿತು. ಹೌದು, ಅಲ್ಲಿಕ್ಕಿಂತ ಕಣ್ಣು ತೆಗೆದು ನೋಡೋದು, ರಿಯಾಕ್ಟ್ ಮಾಡೋದು, ಕೈ ಹಿಡಿಯೋದು ಎಲ್ಲ ಮಾಡಿದ್ರು. ಡಾಕ್ಟ್ರು ಅಂದರು ಇದೊಂದು ಮಿರಾಕಲ್ ಇದೆ ಅಂದರೆ ಅದಕ್ಕೆ ನಾವೆಲ್ಲ ಆಶೀರ್ವಾದ ರೀ. ಎಲ್ಲ ಮಠಾಧೀಶರ ಆಶೀರ್ವಾದ ಅವ್ರ